ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವರಾತ್ರಿ ಹಬ್ಬ ಅಂದ ತಕ್ಷಣ ನೆನಪಿಗೆ ಬರುವುದು ಉಪವಾಸ, ಫಲಹಾರ, ಹಾಗೆ ಶಿವನನ್ನ ಒಲಿಸ್ಕೊಳ್ಳೋದು ತುಂಬಾನೇ ಕಷ್ಟ ಅನ್ನೋ ಒಂದು ಮನಸ್ಥಿತಿ. ಶಿವರಾತ್ರಿ ಹಬ್ಬದ ದಿನ ಉಪವಾಸ ಮಾಡಿ ಜಾಗರಣೆ ಮಾಡಿ ಬೆಳಗ್ಗೆ ಎದ್ದು ಪೂಜೆ ಮಾಡಿದ್ರೆ ಆ ವ್ರತ ಮುಗಿಯುತ್ತೆ. ಶಿವ ಒಲಿಸ್ಕೊಳ್ಳೋದು ಇಷ್ಟೊಂದು ಕಷ್ಟನ ಅನ್ನೋ ಮನಸ್ಥಿತಿ ಕೂಡ ಎದುರಾಗುತ್ತೆ. ಹಾಗಿದ್ರೆ ಶಿವರಾತ್ರಿ ಹಬ್ಬನ ದೇವಸ್ಥಾನಕ್ಕೆ ಹೋಗಿ ಮಾಡಬೇಕಾ ಅಥವಾ ಮನೆಯಲ್ಲೇ ಸಣ್ಣದಾಗಿ ಪೂಜೆ ಮಾಡಿದ್ರೆ ಶಿವ ಒಲಿತಾನ? ಉಪವಾಸ ಯಾಕೆ ಮಾಡಬೇಕು? ಜಾಗರಣೆ ಯಾಕೆ ಮಾಡೋದು? ಮಹಾಶಿವರಾತ್ರಿ ಅಂತ ಯಾಕೆ ಹೆಸರು ಬಂತು? ಇದರ ಹಿಂದಿನ ಉದ್ದೇಶ ಏನು? ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳೋಣ. ಹಾಗಿದ್ರೆ ಮಹಾಶಿವರಾತ್ರಿ ಹಬ್ಬದ ಬಗ್ಗೆ ಈ ವಿಶೇಷ ಎಪಿಸೋಡ್ ನಿಮ್ಮೆಲ್ಲರಿಗಾಗಿ. ಹಾಗಿದ್ರೆ ಫಸ್ಟ್ ಟೈಮ್ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮೆಲ್ಲರಿಗೂ ನನ್ನ ವಿಡಿಯೋಸ್ಗಳು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಶಿವರಾತ್ರಿ ಹಬ್ಬದ ವಿಶೇಷತೆಯನ್ನು ತಿಳಿಯೋಣ. ಶಂಭವೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರ ಶ್ರೀಮನ್ ಮಹಾದೇವಾಯ ನಮಃ. ಓಂ ನಮಃ ಶಿವ. ನಮಸ್ಕಾರ, ನನ್ನ ಹೆಸರು ಅನಂತಶಾಸ್ತ್ರಿ ಅಂತ. ಸರ್, ಮೊದಲಿಗೆ ಯಾಕೆ ಶಿವರಾತ್ರಿ ಅಂತ ಹೆಸರು ಬಂತು? ಶಿವರಾತ್ರಿ ಅಂತ ಕರೆಯೋ ಉದ್ದೇಶ ಏನಪ್ಪ ಅಂತಂದರೆ ಅದರಲ್ಲಿ 2-3 ದೃಷ್ಟಾಂತ ಇದೆ. ಅದರಲ್ಲಿ ಮೊದಲನೇದಾಗಿ ಶಿವ ಪಾರ್ವತಿ ಕಲ್ಯಾಣ ದಿವಸ ಅಂತ. ತುಂಬ ಜನ ತಪ್ಪು ತಿಳ್ಕೊಂಡಿರ್ತಾರೆ, ಶಿವ ಹುಟ್ಟಿದ ದಿವಸ ಅಂತಾರೆ. ಬಟ್ ಹುಟ್ಟಿದ ದಿವಸ ಅಲ್ಲ, ಕಲ್ಯಾಣ ಆಗಿದ್ದ ದಿವಸ. ಅದಕ್ಕೋಸ್ಕರ ಸಂಭ್ರಮ ಆಚರಣೆ ಮಾಡಲಿ ಅನ್ನೋಕ್ಕೋಸ್ಕರ ಅವರು ಎಲ್ಲ ದೇವತೆಗಳನ್ನೆಲ್ಲ ಕರೆಸಿ ಆ ಶಿವರಾತ್ರಿ ಜಾಗರಣೆ, ಶಿವನ ಸ್ತೋತ್ರ, ನಾಮ ಪೂಜೆ ಎಲ್ಲ ಮಾಡ್ತಾರೆ. ಆಮೇಲೆ ಇನ್ನೊಂದು ದೃಷ್ಟಾಂತ ಇದೆ. ಏನಪ್ಪಾ ಅಂತಂದ್ರೆ ಈ ವಿಷ್ಣು ಮತ್ತೆ ಬ್ರಹ್ಮನಿಗೆ ಒಂದು ಪಂದ್ಯ ಏರ್ಪಡುತ್ತೆ. ನಾವು 3 ಜನದಲ್ಲಿ ಯಾರು ಶ್ರೇಷ್ಠರು ಅಂತ. ಅವಾಗ ಅವ್ರ ಸಮಾಧಾನ ಆಗೋದಿಲ್ಲ, ಎಷ್ಟು ಜಗಳ ಆಡ್ತಾ ಇರ್ತಾರೆ. ಆ ಬಂದು ಶಿವನ ಹತ್ರ ಕೇಳ್ಕೊತಾರೆ, ನಮ್ಮ 3 ಜನದಲ್ಲಿ ಯಾರು ಶ್ರೇಷ್ಠರು ಅಂತ ಹೇಳ್ತಾರೆ. ಅವಾಗ ಈಶ್ವರ ಹೇಳ್ತಾನೆ, ನಾನು ಒಂದು ಅಗ್ನಿ ಕಂಬಾಗಿ ನಿಲ್ತೀನಿ, ಅಗ್ನಿ ಕಂಬದಲ್ಲಿ ಅಂತ್ಯ ಮತ್ತೆ ಆದಿ ನೀವು ಕಂಡಿಡೀರಿ ಅಂತ ಹೇಳ್ತಾರೆ. ಅವಾಗ ಬ್ರಹ್ಮ ಏನ್ ಮಾಡ್ತಾನೆ, ಹಂಸರೂಪ ತಾಳ್ತಾನೆ. ಹಂಸರೂಪ ತಾಳಿ ಮೇಲ್ಗಡೆ ಹೋಗ್ತಾ ಇರ್ತಾನೆ. ಎಷ್ಟು ಮೇಲೆ ಹೋದ್ರೂ ಕಂಡಿಡಿಯಕ್ಕೆ ಆಗಲ್ಲ. ವಿಷ್ಣು ಏನ್ ಮಾಡ್ತಾನೆ, ವರಾಹ ರೂಪ ತಾಳಿ ಕೆಳಗಡೆ ಹೋಗ್ತಾ ಇರ್ತಾರೆ. ಎಷ್ಟು ಪಾದಳಕ್ಕೆ ಹೋದ್ರೂ ಅದು ಅಂತ್ಯ ಕಾಣೋದೇ ಇಲ್ಲ. ಆದ್ರೆ ಬ್ರಹ್ಮ ಹೋಗ್ತಿರ್ಬೇಕಾದ್ರೆ ಏನಾಗುತ್ತೆ, ಶಿವನ್ ಜಡೆಯಿಂದ ಕೇದ್ಗಿ ಹೋಗಿ ಬಿದ್ದಿರುತ್ತೆ, ಬೀಳ್ತಾ ಇರುತ್ತೆ. ಇವ್ರೇನ್ ಮಾಡ್ತಾನೆ, ಬ್ರಹ್ಮ ಪೂರ್ತಿ ಮೇಲೆ ಹೋಗಿರಲ್ಲ, ಆ ಕೇದ್ಗಿ ಹೂವನ್ನೇ ತಗೊಂಡ್ಬಿಟ್ಟು ಈಶ್ವರ ತಗೊಂಡ್ಬಿಟ್ಟು, ಸ್ವಾಮಿ ನಿಮ್ದು ಶಿರಸ್ಸು ತುದಿಲ್ ನಾನು ನೋಡಿದೆ, ಆ ಕೇದ್ಗಿ ಹೂ ತಂದಿ ನೋಡಿ ಸಾಕ್ಷಿ ಅಂತ ಹೇಳ್ತಾನೆ. ಅವಾಗ ಈಶ್ವರನ್ ಗೊತ್ತಾಗುತ್ತೆ ಸುಳ್ಳು ಹೇಳ್ತಾ ಇದೆಯಾ. ಅದಕ್ಕೋಸ್ಕರ ಅವ್ನು ಹೇಳ್ತಾನೆ, ಶಾಪ ಕೊಡ್ತಾನೆ, ನಿನಗೆ ಈ ಭೂಲೋಕದಲ್ಲಿ ಯಾರು ಪೂಜೆ ಮಾಡಬಾರ್ದು. ಅದು ದೃಷ್ಟಾಂತ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಅಸುರರು ಮತ್ತೆ ದೇವತೆಗಳು ಸಮುದ್ರ ಮಂಥನ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಎಲ್ಲ ವಸ್ತುಗಳು ಬರ್ತಾ ಇರುತ್ತೆ. ಅದರಲ್ಲಿ ವಿಶೇಷವಾಗಿ ಏನಪ್ಪಾ ಅಂದ್ರೆ, ಸಾಯಂಕಾಲದೊತ್ತು ಅದೇ ಸಮಯದಲ್ಲಿ ವಿಷ ಬಂದ್ಬಿಡುತ್ತೆ. ಆ ವಿಷ ಯಾವ ತರ ಪ್ರಭಾವ ಅಂತಂದ್ರೆ, ಕಾರ್ಕೋಟಕ ವಿಷ, ಇಡೀ ಪ್ರಪಂಚನೇ ನುಂಗಂತ ಪವರ್ ಇರ್ತದೆ. ಅದನ್ನ ಯಾರು ಏನು ಮಾಡಕ್ಕಾಗಲ್ಲ. ಆ ಪರಿಸ್ಥಿತಿಯಲ್ಲಿ ಏನ್ ಮಾಡ್ತಾರೆ, ಎಲ್ಲಾರು ಹೆದರ್ಕೋತಾರೆ. ತಕ್ಷಣ ಎಲ್ಲಾ ದೇವತೆಗಳು ಬಂದು ಈ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಸೇರ್ಕೊಂಡು ಶಿವನ ಹತ್ರ ಕೇಳ್ಕೊತಾರೆ. ಶಿವ ಏನ್ ಮಾಡ್ತಾನೆ, ಅವನು ರಕ್ಷಣೆ ಮಾಡೋದೊಂದೇ ಉದ್ದೇಶ ಅವನಿಗೆ. ನನಗೇನಾಗತ್ತೆ ಅಂತ ಅವ್ರಿಗೆ ಅದ್ ಬಗ್ಗೆ ಅನ್ಸೋದಿಲ್ಲ. ಅವನೇನ್ ಮಾಡ್ತಾನೆ, ಬಂದು ಎಲ್ಲಾ ವಿಷಯನೂ ತಾನೇ ಕೊಡ್ಬಿಡ್ತಾನೆ. ಅವಾಗ ಪಾರ್ವತಿ ಆತಂಕ ಆಗ್ಬಿಡುತ್ತೆ. ಪಾರ್ವತಿ ಆತಂಕ ಬಂದು ಇಲ್ಲಿ ಕಂಠದ ಹತ್ರ ಕೈ ಹಿಡ್ಕೋತಾಳೆ. ಅದಕ್ಕೆ ನೀಲಕಂಠ ಅಂತ ಹೆಸರು ಹೇಳ್ತಾರೆ. ಆ ದಿನ ವಿಷ ಕೊಟ್ಟ ದಿವಸ ಮಲಗಬಾರ್ದು, ಅವತ್ತು ಎಲ್ಲಾ ಧ್ಯಾನ ಮಾಡ್ಬೇಕು, ಶಿವನ್ ಧ್ಯಾನ ಮಾಡ್ಬೇಕು ಅಂತ ಪ್ರತೀತಿ ಇದೆ. ಓಕೆ, ಹಾಗಾಗಿ ಮಹಾಶಿವರಾತ್ರಿ ಶುರುವಾಯಿತು. ಓಕೆ, ಮತ್ತೊಂದು ಪ್ರಶ್ನೆ, ಶಿವರಾತ್ರಿ ಹಬ್ಬ 1 ದಿನದ ಹಬ್ಬನ ಅಥವಾ 2 ದಿನದ ಹಬ್ಬನ? ಅದು 2 ದಿನದ ಹಬ್ಬ. ಹೇಗಪ್ಪ ಅಂತಂದ್ರೆ, ಈಗ ನಾಳೆ ಉದಾಹರಣೆ, ನಾಳೆ ಶಿವರಾತ್ರಿ ಅನ್ಕೊಳ್ಳಿ. ನಾಳೆ ಬೆಳಗ್ಗೆಯಿಂದ ಶಿವನ್ ಧ್ಯಾನ ಮಾಡಬೇಕು. ಆಮೇಲೆ ಸಂಜೆ ಆದ್ಮೇಲೆ ಚತುರ್ದಶಿ ಅಂತ ಬರುತ್ತೆ. ಆ ಸಮಯದಲ್ಲಿ ಈಶ್ವರನಿಗೆ 4 ಜಾವದ ಅಭಿಷೇಕ ಮಾಡಬೇಕು. ಜೊತೆಗೆ ಮೊದಲನೇ ಜಾವ ಸಾಯಂಕಾಲ 6ರಿಂದ 9 ಗಂಟೆ, 2ನೇ ಜಾವ 9ರಿಂದ 12 ಗಂಟೆ, 3ನೇ ಜಾವ 12ರಿಂದ 3 ಗಂಟೆ, 4ನೇ ಜಾವ 3ರಿಂದ 6 ಗಂಟೆ. ಅದಾದ್ಮೇಲೆ ಈಶ್ವರನಿಗೆ ತುಂಬಾ ಶ್ರೇಷ್ಠ ಅಂದ್ರೆ ಮೊಸರನ್ನ ನೈವೇದ್ಯ ಕೊಡ್ಬೇಕಂತೆ. ಅವನು ತಂಪಾಗ್ತಾನೆ. ಅವ್ರ ಜೊತೆಗೆ ಈಶ್ವರನಿಗೆ ಬೇಲ್ದಣ್ಣು ತುಂಬಾ ಶ್ರೇಷ್ಠ. ಬೇಲ್ದಣ್ಣು ಆಮೇಲೆ ತಂಬಿಟ್ಟು ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾನೆ ಈಶ್ವರ. ಓಕೆ, ಸೊ ಹಾಗಾಗಿ ಇದು 2 ದಿನದ ಹಬ್ಬ. ಹೌದು, ಖಂಡಿತ. ಸೊ ಬೆಳಗ್ಗೆ ಶುರುವಾಗಿ ರಾತ್ರಿ ಮುಗಿಯುವಂತದಲ್ಲ. ರಾತ್ರಿ ಭಜನೆ ಮಾಡಿ ಬೆಳಗ್ಗೆ ಎದ್ದು ಪೂಜೆ ಮಾಡಿದ್ರೆ ಅದು ವ್ರತ ಕಂಪ್ಲೀಟ್ ಆದ ಹಾಗೆ. ಓಕೆ, ಶಿವರಾತ್ರಿ ಹಬ್ಬದಲ್ಲಿ ಮುಖ್ಯವಾಗಿ ಈಗ ನಾವು ಪ್ರತಿನಿತ್ಯ ಪೂಜೆಗಳನ್ನ ಮಾಡ್ತಿರ್ತೀವಿ. ಶಿವರಾತ್ರಿ ಹಬ್ಬದಲ್ಲಿ ಮನೆಯಲ್ಲಿ ಹೇಗೆಲ್ಲ ಪೂಜೆ ಮಾಡಬೇಕು? ಶಿವರಾತ್ರಿ ವಿಶೇಷ ಏನಪ್ಪ ಅಂದ್ರೆ, ಈಗ ವಿಷ್ಣು ಅಲಂಕಾರ ಪ್ರಿಯ ಅಂತ ಹೇಳ್ತಾರೆ, ಶಿವ ಅಭಿಷೇಕ ಪ್ರಿಯ ಅಂತ ಹೇಳ್ತಾರೆ. ಅವನಿಗೆ ಅಭಿಷೇಕ ತುಂಬಾ ಇಷ್ಟ. ಅದರಲ್ಲಿ ಹಾಲು
ಎಳ್ನೀರು ತುಂಬಾ ಇಷ್ಟ ಆಗುತ್ತೆ ನಮಗೆ. ಅದನ್ನ ಅಭಿಷೇಕ ಮಾಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ವಿಗ್ರಹ ಇಟ್ಕೋಬೇಕು, ಒಂದು ಶಿವಲಿಂಗ ಇಟ್ಕೋಬೇಕು. ಆ ಶಿವಲಿಂಗ ಯಾವ ಪ್ರಮಾಣದಲ್ಲಿ ಇರಬೇಕು ಅಂದ್ರೆ ಒಂದು ಮುಷ್ಟಿಲಿ ಇಟ್ಕೊಂಡ್ರೆ ಆ ಮುಷ್ಟಿಲಿ ಇರಬೇಕು, ಮುಷ್ಟಿಗಿಂತ ದೊಡ್ಡದಾಗಬಾರ್ದು. ಆ ಮುಷ್ಟಿ ಒಳಗಿದ್ದ ಇರ್ತಕ್ಕಂಥ ಶಿವಲಿಂಗ ತುಂಬಾ ಚಿಕ್ಕ ಶಿವಲಿಂಗ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕೆ ಎಳ್ನೀರು ಮತ್ತೆ ಹಾಲಿಂದ ಅಭಿಷೇಕ ಮಾಡಬೇಕು. ಜೊತೆಗೆ ರುದ್ರಾಚಮಕ ಅಂತ ಒಂದು ಸೂಕ್ತಗಳು ಬರುತ್ತೆ, ಅದರಿಂದ ಅಭಿಷೇಕ ಮಾಡಿದ್ರೆ ತುಂಬಾ ಶ್ರೇಷ್ಠ. ಆಮೇಲೆ ಈಶ್ವರನಿಗೆ ಬಿಲ್ಪತ್ರೆ ಮತ್ತೆ ತುಂಬೆ ಹೂವು ತುಂಬಾ ಶ್ರೇಷ್ಠ ಆಗುತ್ತೆ. ಓಕೆ, ಸೊ ಮನೆಯಲ್ಲಿ ಯಾರು ಬೇಕಾದರೂ ಶಿವನ ಪೂಜೆನ ಮಾಡ್ಬೋದಾ? ಈಗ ನೀವು ಹೇಳಿದ್ರಿ ಹಾಲು ಮತ್ತು ಎಳ್ನೀರಿನ ಅಭಿಷೇಕ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ. ಸೊ ಮನೆಯಲ್ಲಿ ಈ ಒಂದು ಪೂಜೆನ ಮಾಡಬಹುದಾ ಅಥವಾ ದೇವಸ್ಥಾನದಲ್ಲೇ ಮಾಡಬೇಕು? ಅಲ್ಲಿ ಮನೆಯಲ್ಲಿ ಮಾಮೂಲಿ ದಿನನಿತ್ಯ ಏನು ಪೂಜೆ ಮಾಡ್ತಾರೆ ಅದು ಮಾಡಿದ್ರೆ ಸಾಕ? ಖಂಡಿತ ಮನೆಯಲ್ಲಿ ಎಲ್ರಿಗೂ ಮಾಡಕ್ಕೆ ಎಲ್ರಿಗೂ ಅವಕಾಶ ಇದೆ. ಅಬಾಲಾದಿ ವೃದ್ಧರು ಅಂತ ಮಕ್ಕಳಿಂದ ಹಿಡಿದು ವಯಸ್ಸಾದ್ರೆ ಎಲ್ರಿಗೂ ಇದನ್ನ ಈಶ್ವರನ ಧ್ಯಾನ ಮಾಡ್ಬೋದು, ಅಭಿಷೇಕ ಮಾಡ್ಬೋದು. ಈಶ್ವರ ಬೇಗ ಒಲಿತಂತೆ ವಿಷ್ಣು ಬ್ರಹ್ಮನ್ಗಿಂತ. ಅವನು ಹಿಂದೆ ಮುಂದೆ ನೋಡಲ್ಲ. ಅವನಿಗೆ ಏನಪ್ಪಾ ಅಂದ್ರೆ ಅಭಿಷೇಕ ಪ್ರಿಯ. ಅವನಿಗೆ ಅಭಿಷೇಕ ಮಾಡಿ ಭಸ್ಮಧಾರಣೆ ಮಾಡಿದ್ರೆ ಸಾಕು, ಬಿಲ್ಪತ್ರೆ ಸಮರ್ಪಣೆ ಮಾಡಿದ್ರೆ ಎಲ್ಲಾ ಪಾಪಗಳು ಪರಿಹಾರ ಆಗುತ್ತೆ. ಓಕೆ, ಶಿವರಾತ್ರಿ ದಿನ ಉಪವಾಸ ಯಾಕಿರ್ಬೇಕು? ಶಿವರಾತ್ರಿ ದಿನ ಉಪವಾಸ ಇರೋ ಉದ್ದೇಶ ಏನಪ್ಪಾ ಅಂದ್ರೆ, ಉಪವಾಸ ಅಂದ್ರೆ ಅರ್ಥ ಅಂದ್ರೆ ಉಪ ಅಂದ್ರೆ ದೇವರಿಗೆ ಹತ್ತಿರವಾಗಿರ್ತಕ್ಕಂಥದ್ದು. ಅಂದ್ರೆ ನಾವು ಸಾತ್ವಿಕ ಆಹಾರವನ್ನು ತಿನ್ಕೋಬೇಕು. ಫಲಹಾರ ಅಂತ ಅವಲಕ್ಕಿ, ಉಪ್ಪಿಟ್ಟು ಆ ತರ ಎಲ್ಲ ತಿನ್ಕೊಂಡ್ರೆ ಒಳ್ಳೇದು. ಅನ್ನದ ಪದಾರ್ಥ ತಿನ್ನೋದ್ರಿಂದ ನಮ್ಗೆ ಏನಾಗುತ್ತೆ, ಚಂಚಲತೆ ಬರುತ್ತೆ. ಅದಕ್ಕೋಸ್ಕರ ಅನ್ನದ ಪದಾರ್ಥ ತಿನ್ಬಾರ್ದು. ನಾವು ಧ್ಯಾನ ಮಾಡ್ಬೇಕು. ಆಮೇಲೆ ಅನ್ನದ ಪದಾರ್ಥ ತಿಂದ್ರೆ ಸ್ವಲ್ಪ ನಿದ್ದೆ ಮಂಪರು ಬರುತ್ತಂತೆ. ಅದಕ್ಕೋಸ್ಕರ ಅನ್ನ ಪದಾರ್ಥ ತಿನ್ಬಾರ್ದು. ಅದ್ರಲ್ಲಿ ಕೋಸಂಬರಿ ಆ ತರದ್ದು ತಿಂದ್ರೆ ಒಳ್ಳೇದು. ಇಲ್ಲ ರವೆ ಉಪ್ಪಿಟ್ಟು ತಿನ್ಬೋದು. ಆ ತರ ಎಲ್ಲ ಮಾಡಬೇಕು. ಈಶ್ವರನಿಗೆ ಅದೇ ಹೇಳಿದ್ನಲ್ಲ, ತಂಬಿಟ್ಟು ತುಂಬಾ ಶ್ರೇಷ್ಠ. ಅದನ್ನ ಈಶ್ವರ ಸಮರ್ಪಣೆ, ಅದನ್ನು ಪ್ರಸಾದ ರೂಪದಲ್ಲಿ ಫಲಹಾರ ಮಾಡ್ಕೋಬಹುದು. ಓಕೆ, ಸೊ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಉಪವಾಸ ಇರಬೇಕಾ ಅಥವಾ 1 ಹೊತ್ತು ಇದ್ದು ಓಕೆ ನಡೆಯುತ್ತೆ ಅಂತ ರಾತ್ರಿ ಹೊತ್ತು ಮಾತ್ರ ಬಿಟ್ಟು ರಾತ್ರಿಯಿಂದ ಬೆಳಗ್ಗೆ ತನಕ ಜಾಗರಣೆ ಇದ್ದು ಬೆಳಗ್ಗೆ ಮಾಮೂಲಿ ದಿನನಿತ್ಯ ಪೂಜೆ ಹಾಗೆ ಮಾಡಬಹುದಾ? ಇಲ್ಲ, ಶಕ್ತಿ ಇರೋರು ಖಂಡಿತ 3 ಹೊತ್ತು ಉಪವಾಸ ಇರ್ಬೋದು. ಶಕ್ತಿ ಇಲ್ಲದಿರೋರು, ವಯಸ್ಸಾಗಿರೋರು ಪಾಪ ಅವ್ರು ಸ್ವಲ್ಪ ಏನೋ ಫಲಹಾರ ಮಾಡ್ಕೊಂಡ್ರೆ ಒಳ್ಳೇದು. ಓಕೆ, ಕಡೆಯದಾಗಿ ಶಿವರಾತ್ರಿ ಹಬ್ಬ ಅಂದ ತಕ್ಷಣ ಜಾಗರಣೆ ಇರಬೇಕು ಅಂತ ಹೇಳಿ ರಾತ್ರಿ ಎಲ್ಲ ಜಾಗರಣೆ ಇರ್ತಾರೆ. ಬೆಳಗ್ಗಿನ ಜಾವ ನಿದ್ದೆ ತಡಿಯೋಕ್ಕಾಗದೆ ಮಲಗಿಬಿಟ್ರೆ ಆ ವ್ರತ ಭಂಗ ಆದಂಗೆ ಅಂತ ಹೇಳ್ತಾರೆ, ಹೌದಾ? ನಿಜ. ಯಾಕಂದ್ರೆ ಏಕಾಗ್ರತೆ ಇರ್ಬೇಕು ನಮ್ಮಲ್ಲಿ. ಅದನ್ನ ನಾವು ಪಾಲಿಸ್ಬಿಟ್ಟು ಮಾರನೇ ದಿನ ಮಧ್ಯಾಹ್ನ ಮಲಗೋ ಆಗಿಲ್ಲ, ರಾತ್ರಿನೇ ಶಿವನ್ ಧ್ಯಾನ ಮಾಡಿ ರಾತ್ರಿನೂ ಫಲಹಾರನೇ ಮಾಡ್ಕೊಂಡು ಊಟ ಅಂದ್ರೆ ಫಲಹಾರ ಮಾಡಿ ಮಲಗೋದು ತುಂಬಾ ಒಳ್ಳೇದು. ಅದಕ್ಕೆ ಸಮರ್ಪಣೆ ಆದಂಗೆ ಆಗುತ್ತೆ, ಒಂದು ವ್ರತ ಸಂಪನ್ನತೆ ಆಗುತ್ತೆ ಅಂತ. ಓಕೆ, ರಾತ್ರಿ ಎಲ್ಲ ಜಾಗರಣೆ ಇದ್ದವರು ಬೆಳಗ್ಗೆ ಎದ್ದು ಯಾವ ಪೂಜೆ ಮಾಡಬೇಕು? ಅದು ಈಶ್ವರನ್ನೇ ಧ್ಯಾನ ಮಾಡ್ಬೇಕು. ಮುಖ್ಯವಾಗಿ ಅವನೇ ಧ್ಯಾನ ಮಾಡ್ಬೇಕು. ಪರಮೇಶ್ವರನ್ ಧ್ಯಾನ ಮಾಡೋದ್ರಿಂದ ಎಲ್ಲಾ ರೀತಿ. ಆಮೇಲೆ ಕತ್ತಲಿಂದ ಕಳೆದು ಬೆಳಕಿನೆಡೆಗೆ ಬರುತ್ತೆ ಈಶ್ವರ ಜ್ಞಾನ ಸ್ವರೂಪಿ. ಅವನ್ ಧ್ಯಾನ ಮಾಡೋದ್ರಿಂದ ಎಲ್ಲಾ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಆಮೇಲೆ ದಂಪತಿಗಳಲ್ಲಿ ಅನ್ಯೋನ್ಯತೆ ಬರುತ್ತೆ, ಮಕ್ಕಳಿಗೆ ವಿದ್ಯೆಯಲ್ಲಿ ಓದೋದಕ್ಕೆ ಅನುಕೂಲ ಆಗುತ್ತೆ, ಸ್ಥಿರ ಉದ್ಯೋಗ ಪ್ರಾಪ್ತಿ ಆಗುತ್ತೆ. ಅದೆಲ್ಲ ಯಾರ್ಯಾರು ಅವ್ರವ್ರ ಕೋರಿಕೆಗಳೆಲ್ಲ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಓಕೆ, ಕಡೆಯದಾಗಿ ಈ ಶಿವರಾತ್ರಿ ಹಬ್ಬದ ದಿನ ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಈ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ಕಡೆಯಿಂದ? ಓಂ ನಮಃ ಶಿವಾಯ ಸಾಂಬಾಯ ಹರಯೇ ಪ್ರಣಮಾತ್ಮನೆ ಪ್ರಣತಃ ಕ್ಲೇಶ ನಾಶ ಯೋಗಿನಾಂ ಪತಯೇ ನಮಃ ಅಂತಂದ್ರೆ ಈಶ್ವರನ ಧ್ಯಾನ ಮಾಡೋದ್ರಿಂದ ಸಮಸ್ತ ಕ್ಲೇಶಗಳು ನಾಶವಾಗುತ್ತೆ, ನಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಈಶ್ವರ ಮೃತ್ಯುಂಜಯ ಸ್ವರೂಪ ಅಂತ ಹೇಳ್ತಾರೆ. ಈಶ್ವರನ ಧ್ಯಾನ ಮಾಡೋದ್ರಿಂದ ಈಶ್ವರ ಮೃತ್ಯುಂಜಯನು ಜಯಿಸಿದವನು ಮೃತ್ಯುಂಜಯ ಅಂತ ಹೇಳ್ತಾರೆ. ನಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಉಂಟಾಗುತ್ತೆ. ಭಗವಂತ ಆಯಸ್ಸು ಆರೋಗ್ಯ ಕೊಡಿ ಸದಾ ಕಾಲ ಕಾಪಾಡಲಿ. ಅದನ್ನ ನಾವು ಬೇಡ್ಕೊತಾ ಇದ್ದೀವಿ, ಈಶ್ವರ ಹತ್ರ ಕೇಳ್ಕೊತಾ ಇದ್ದೀವಿ. ನೋಡಿದ್ರಲ್ವಾ ಶಿವನನ್ನ ಒಲಿಸ್ಕೊಳ್ಳೋದು ಎಷ್ಟು ಸುಲಭ ಅಂತ. ಅವ್ರು ಹೇಳ್ತಾ ಇದ್ರು ಬೇರೆ ಎಲ್ಲ ದೇವತೆಗಳಿಗಿಂತ ಶಿವ ಬೇಗ ಒಲಿತಾನೆ ಅಂತ. ಹಾಗಿದ್ರೆ ಆ ಒಂದು ಶ್ರದ್ಧೆ ಭಕ್ತಿಯಿಂದ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮನಸ್ಫೂರ್ತಿಯಾಗಿ ಪೂಜೆ ಮಾಡಿ ಶಿವನನ್ನ ಒಲಿಸ್ಕೊಂಡು ನಮ್ಮ ಎಲ್ಲ ಕಷ್ಟಗಳನ್ನ ನಿವಾರಿಸ್ಕೊಂಡು ಸುಖ ಜೀವನವನ್ನ ನಡೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.